ಸುರತ್ಕಲ್ ನಗರದಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಜನವರಿ 22ರಿಂದ ಫೆಬ್ರವರಿ 8ರವರೆಗೆ 7 ಸ್ಥಳಗಳಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ಅಮೀನ್ ಕೋಡಿಕಲ್ ಈ ವಿಷಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುರತ್ಕಲ್ ನಗರದ 7 ಸ್ಥಳಗಳಾದ ತಣ್ಣೀರುಬಾವಿ ಮೈದಾನ, ಬಾಕಿಮಾರು ಗದ್ದೆ, ಹಳೆ ಮಾರಿಗುಡಿ, ಬಂಟರ ಭವನ ಪಾರ್ಕಿಂಗ್ ಮೈದಾನ, ಇಡಿಯಾ ದೇವಸ್ಥಾನದ ಹಿಂಬದಿ, ಕುಳಾಯಿ ಮಹಿಳಾ ಮಂಡಳಿ ಹಿಂಬದಿ ಜಾಗದಲ್ಲಿ, ಶ್ರೀರಾಮ ಮಂದಿರ ಬಳಿಯ ಮೈದಾನ, ಶ್ರೀ ಕೃಷ್ಣ ಭಜನಾ ಮಂದಿರ ಬಳಿಯ ಕಟ್ಟೆ ಇಲ್ಲಿ ವಿವಿಧ ದಿನಗಳಂದು ಕಾರ್ಯಕ್ರಮವು ನಡೆಯಲಿದೆ ಎಂದರು. ಕಾರ್ಯಕ್ರಮವು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಕ್ರೀಡಾ, ಕಲಾ ಮತ್ತು ಸಹಕಾರಿ ಸ್ವಯಂ ಸೇವಾ ಸಂಘಟನೆಗಳ ಸಹಯೋಗದಲ್ಲಿ ನಡೆಯುತ್ತಿದ್ದು, ಸಮಾಜದಲ್ಲಿ ಸಾಮಾಜಿಕ ಸೇವೆ, ಸಹಕಾರ ಮತ್ತು ಸ್ವಾವಲಂಬನೆ ವೃದ್ಧಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಗೌರವಾಧ್ಯಕ್ಷ ಮಹಾಬಲ್ ಪೂಜಾರಿ, ಉಪಾಧ್ಯಕ್ಷರಾದ ಸರೋಜಾ ಶೆಟ್ಟಿ, ಮೀನಾಕ್ಷಿ ದೇವಾಡಿಗ, ಸಂಚಾಲಕ ಮಿಥುನ್ ಶ್ರಿಯಾನ್ ಸಹಿತ ಮತ್ತಿತರರು ಉಪಸ್ಥಿತರಿದ್ದರು. ಸುರತ್ಕಲ್ ನಗರದಲ್ಲಿ 7 ಸಮಿತಿಗಳು ಬರುತ್ತೆ, 7 ವಾರ್ಡ್ಗಳು. ನಮ್ಮ ಹಿಂದೆಲ್ಲ ಒಂದು 15 ವರ್ಷಗಳ ಹಿಂದೆ ಇಲ್ಲ ದಕ್ಷಿಣ ಜಿಲ್ಲಾ ಮಟ್ಟದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಮಾಡ್ತಿದ್ವಿ. ಅದೇ ಮಾದರಿಯಲ್ಲಿ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಎಲ್ಲ ವಾರ್ಡ್ಗಳಲ್ಲಿ ನಾವು ಹಿಂದೂ ಸಂಗಮವನ್ನು ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ನಾಡಿದ್ದು 25ನೇ ತಾರೀಕು ಸದಾಶಿವ ಸಮಿತಿ ಇದ್ದಿದೆ, ಸದಾಶಿವ ವಾರ್ಡಿಂದ ಪ್ರಾರಂಭವಾಗುತ್ತೆ. ಆಮೇಲೆ ಕೊನೆಯದಾಗಿ 8/2ಕ್ಕೆ ಅದು ಮುಕ್ತಾಯ ಆಗುತ್ತೆ. ನಮ್ಮ ನಗರ ಸುರತ್ಕಲ್ ನಗರದ್ದು ಹಿಂದೂ ಸಂಗಮ. ಈ ಹಿಂದೂ ಸಂಗಮವನ್ನು ಮಾಡುವಂಥ ಮೂಲ ಉದ್ದೇಶ ನಮ್ಮಲ್ಲಿರುವಂಥ ಸನಾತನ ಹಿಂದೂ ಧರ್ಮದಲ್ಲಿರುವಂಥ ಮೊದಲಿನ ಪದ್ಧತಿಯನ್ನು, ಕೌಟುಂಬಿಕ ಮೌಲ್ಯಗಳನ್ನು ಪುನರುತ್ಥಾನ ಮಾಡಬೇಕು. ಹಾಗೆಯೇ ಎಲ್ಲರಿಗೂ ಧರ್ಮ ಶಿಕ್ಷಣ ಕೊಡಬೇಕು. ಪರಿಸರದಲ್ಲಿ ಯಾವುದೇ ಕೂಡ ತೊಂದರೆ ಆಗಬಾರ್ದು. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಜೀವನವನ್ನು ಸಾಗಿಸಬೇಕು. ಹಾಗೆಯೇ ಹಿಂದೂ ಸಮಾಜವನ್ನು ಎಚ್ಚರಿಸಬೇಕು. ಯಾಕೆಂದರೆ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಯಾವ ರೀತಿ ತಗೊಳ್ಬೇಕು, ಅವರಿಗೆಲ್ಲ ಮಾರ್ಗದರ್ಶನವನ್ನು ಕೊಡುವುದು ಹಾಗೂ ಸರ್ಕಾರದೊಂದಿಗೆ ಯಾವ ರೀತಿಯೆಲ್ಲ ಇರಬೇಕೆಂಬುದರ ಬಗ್ಗೆ ಕೂಡ ಅವರಿಗೆ ಮಾರ್ಗದರ್ಶನವನ್ನು ಕೊಡುತ್ತೇವೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಎಲ್ಲ ರಾಜಕೀಯ ಪಕ್ಷದವರಿಗೂ ಕೂಡ ನಾವು ಆಮಂತ್ರಣವನ್ನು ಕೊಟ್ಟಿದ್ದೇವೆ. ಆದರೆ ವೇದಿಕೆಯಲ್ಲಿ ಯಾವುದೇ ರಾಜಕೀಯ ಪಕ್ಷದ ನಾಯಕರುಗಳಿಗೆ ಅವಕಾಶವನ್ನು ನಾವು ಕೊಡುವುದಿಲ್ಲ. ಇದು ಬರೀ ಒಂದು ಹಿಂದೂ ಸಮಾವೇಶ, ಹಿಂದೂ ಸಂಗಮ, ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಒಂದು ಸಮಾವೇಶ.